ಆತ್ಮೀಯ ವೀಕ್ಷಕರಿಗೆ ಪ್ರೀತಿಯ ನಮಸ್ಕಾರ. ದೂರದರ್ಶನ ಚಂದನ ವಾಹಿನಿ. ದೂರದರ್ಶನ ದೂರ ಅಲ್ಲ, ಬದಲಾಗಿ ನಿಮ್ಮ ಮನಸ್ಸಿಗೆ ಹತ್ತಿರವಾಗುವಂತಹ ಅದ್ಭುತವಾದ ಕಾರ್ಯಕ್ರಮದ ಜೊತೆಗೆ ಬಂದಿದ್ದೀವಿ. ಇದು ಖುಷಿ, ಸಂಭ್ರಮ, ಸಂತೋಷ ಇವೆಲ್ಲವನ್ನ ಹಂಚಿಕೊಳ್ಳುವಂತಹ ಲೋಕ ಚಿಣ್ಣರ ಲೋಕ. ಚಿಣ್ಣರ ಲೋಕಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ಇವತ್ತಿನ ಚಿಣ್ಣರ ಲೋಕದ ವಿಶೇಷ ಏನು ಅಂತಂದರೆ, ಮಾರ್ಷಲ್ ಆರ್ಟ್ಸ್ ಕರಾಟೆನಲ್ಲಿ ಅದ್ವಿತೀಯ ಸಾಧನೆಯನ್ನು ಮೆರೆದಂತಹ ಕರಾಟೆ ಪಟುಗಳು ನಮ್ಮ ಜೊತೆ ಇದ್ದಾರೆ. ಕರಾಟೆ ಪಟುಗಳು ಮಾತ್ರ ಅಲ್ಲ, ಈ ಸಾಧನೆಗೆ, ಈ ಸ್ಫೂರ್ತಿಗೆ ಕಾರಣವಾದಂತಹ ಪೋಷಕರು ನಮ್ಮ ಜೊತೆ ಇದ್ದಾರೆ. ಅದೆಲ್ಲದಕ್ಕಿಂತ ಮಿಗಿಲಾಗಿ ಈ ಮಕ್ಕಳನ್ನು ಚಾಂಪಿಯನ್ಸ್ ಆಗಿ ಮಾಡಿರುವಂತಹ ನಮ್ಮ ಕರಾಟೆ ಟ್ರೈನರ್ ನಮ್ಮ ಜೊತೆ ಇದ್ದಾರೆ. ಇವರೆಲ್ಲರ ಜೊತೆ ಒಂದಷ್ಟು ಮಾತನಾಡೋಣ, ಹರಟೆ ಹೊಡೆಯೋಣ, ಕರಾಟೆ ಆಡೋಣ. ಜೊತೆಗೆ ಬನ್ನಿ, ಕರಾಟೆ, ಮಾರ್ಷಲ್ ಆರ್ಟ್ಸ್ ಇನ್ನಿತರೆ ಈ ಎಲ್ಲ ವಿಚಾರಗಳನ್ನು ಹಂಚಿಕೊಳ್ಳೋಣ. ಕರಾಟೆ ತರಬೇತುದಾರರನ್ನು ಮಾತನಾಡಿಸುವಂತಹ ಸಮಯ. ಇವರು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಪ್ರಸ್ತುತ ಮಾರ್ಷಲ್ ಆರ್ಟ್ಸ್ ಕರಾಟೆ ಟ್ರೈನರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಬರಮಾಡ್ಕೊಳ್ಳೋಣ ಕ್ಯಾಪ್ಟನ್ ಚೆಲ್ಲದುರೈರವರನ್ನ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಭಾರತದಿಂದ ಪ್ರಸಿದ್ಧಿ ಪಡೆದಂಥ ಯಾವುದಾದ್ರೂ ಮಾರ್ಷಲ್ ಆರ್ಟ್ ಇದೆಯಾ? ಒಳ್ಳೆ ಕ್ವಶ್ಚನ್ ಇದು. ಮಕ್ಕಳಿಗೂ ಗೊತ್ತು ಬರಬೇಕು, ಗೊತ್ತಾಗಲಿಲ್ಲ. ಭಾರತಲೆಂದು ಕಳರಿಪಟ್ಟು ಅಂದ ಅದೇ ನಮ್ ಇದೇ ಮದರಾಪ್ತ ಮಾರ್ಷಲ್ ಆರ್ಟ್ಸ್. ಇಲ್ಲಿಂದು
ಚೈನಾ ಹೋಗಿ ಚೈನಾಲಿಂದ ಒಕಿನಾವಾ ಟು ಜಪಾನಿಂದ ರಿಫ್ರೆಸ್ ಆಗಿ ಕರಾಟೆ ಆಗಿ ಜೂಡೋವಾಗಿ ಏನೋ ಮಾರ್ಷಲ್ ಆಗಿ ಇಂದು ಬಂದಿದ್ದಾರೆ. ಬಟ್ ಅದು ಒರಿಜಿನಲಿ ನಮ್ಮ ಹಿಂದೂಸ್ತಾನಿಂದ ಹೋಗಿದೆ ಮೇಡಮ್. ಅದು ನಮಗೆ ಗರ್ವ. ಹಿಂದೂಸ್ತಾನಿಂದ ಮಾರ್ಷಲ್ ಆರ್ಟ್ಸ್ ಹೋಗಿ ಇಷ್ಟು ದೊಡ್ಡದಾಗಿ ಇಷ್ಟು ಪಾಪ್ಯುಲರ್ ಆಗಿದೆ ಅಂದರೆ ಹಾಗಾದ್ರೆ ಕರಾಟೆ ಅಂದ್ರೆ ಏನು ಅಂತ ತಿಳಿಸ್ಕೊಡಿ. ಕರಾಟೆ ಅಂದ್ರೆ ಜಪನೀಸ್ ವರ್ಡ್ ಮ್ಯಾಮ್. ಕರ ಎಂದೆ ಖಾಲಿ, ತೆ ಎಂದೆ ಹ್ಯಾಂಡ್, ಎಂಟಿ ಹ್ಯಾಂಡ್ ಫೈಟ್ ಅಷ್ಟು ತಾನೆ. ಹೆಫ್ಟಿ ಹ್ಯಾಂಡಲ್ ಕಂಬಾಟ್ ಮಾಡುವುದು ಅದು ಕರಾಟೆ ಅಷ್ಟು ತಾನೆ. ಈಗ ಕರಾಟೆ ಚಾಂಪಿಯನ್ ಅದ್ವೈತ್ನ ಮಾತನಾಡಿಸುವಂತಹ ಸಮಯ. ಹಲೋ ಅದ್ವೈತ್, ಹೇಗಿದ್ದೀಯಾ? ಅದ್ವೈತ್ನ ಜೊತೆಗೆ ಅದ್ವೈತ್ನ ತಾಯಿಯಾದಂತಹ ಮಧುಮಾಲತಿ ಅವರು ಸಹ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ. ನಮಸ್ತೆ ಮೇಡಮ್. ಈಗ ಮೊದಲನೇದಾಗಿ ನಿಮಗೆ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಹೆಮ್ಮೆಯ ತಾಯಿ ನೀವು. ಹೌದು. ಆ ಹೆಮ್ಮೆ ನಿಮ್ಮ ಮಾತಿಂದನೇ ಹೊರಬರಲಿ. ಅದ್ವೈತ್ನ ಸಾಧನೆ ಬಗ್ಗೆ ಹೇಳಿ. ಅದ್ವೈತ್ನ ಸಾಧನೆ ಚಿಕ್ಕವಾಗ್ಲಿಂದನೂ ತುಂಬ ಜಾಸ್ತಿ ಇದೆ. ಅದರಲ್ಲಿ ಈಗ ತುಂಬ ಗರ್ವದಿಂದ ಹೇಳ್ಕೊಳ್ಳೋ ಅಂಥದ್ದು, ಅವನು WKC ಏಷ್ಯಾ ಕರಾಟೆ ಚಾಂಪಿಯನ್ಶಿಪ್ಗೆ ಅಟೆಂಡ್ ಮಾಡಿ ಕಜಕಿಸ್ತಾನದಲ್ಲಿ ಸಿಲ್ವರ್ ಮೆಡಲ್ ತೊಗೊಂಡು ಬಂದಿದ್ದಾನೆ. ಅದು ತುಂಬ ಭಾಳ ಖುಷಿ ಇದೆ ನನಗೆ. ಅವನು ಸಣ್ಣದ್ರಿಂದ ಏನೇನು ಅವನು ಕರಾಟೆ ಬಗ್ಗೆ ಸುಮಾರು ಟೂರ್ನಮೆಂಟ್ಸಲ್ಲಿ ಅಟೆಂಡ್ ಮಾಡ್ತಿದ್ದ. ಎಲ್ಲದರಲ್ಲೂ ಯಾವಾಗಲೂ ಏನು ಹೇಳಿ ಕಳಿಸ್ತಿದ್ವಿ, ನೀನು ಎಷ್ಟು ನಿನ್ನ ಹೃದಯಪೂರ್ವಕವಾಗಿ ಭಾಗವಹಿಸಬೇಕು ಅಂತ ಹೇಳಿ ಕಳಿಸ್ತಿದ್ವಿ. ಅದರಲ್ಲಿ ಅವನ್ನ ತುಂಬ ಇನ್ವಾಲ್ವ್ ಮಾಡಿಕೊಂಡು ಅವನು ಎಫರ್ಟ್ ಹಾಕಿ, ಆಮೇಲಿಂದ ಅದ್ರ ಜೊತೆಲಿ ಅವನು ಕಂಟಿನ್ಯೂಸ್ ಪ್ರಾಕ್ಟೀಸ್, ಮನೆಗೆ ಬಂದರೂ ಪ್ರಾಕ್ಟೀಸ್ ಮಾಡ್ತಿರ್ತಾನೆ. ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದನ್ನ ಇಲ್ಲೂ ಬಂದು ರಿಕಾಲ್ ಮಾಡಿಕೊಂಡು ಈಗ ಈ ಹಂತಕ್ಕೆ ಒಂದು ಹೋಗಿದ್ದಾನೆ ಅನ್ನೋದೇ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಈ ಥರ ಇನ್ನೂ ಹೆಚ್ಚು ಹೆಚ್ಚು ಸಾಧನೆ ಮಾಡಬೇಕು ಅನ್ನೋ ಅಭಿಲಾಷೆ ಕೂಡ ಇದೆ. ಅದನ್ನು ನೆರವೇರಿಸ್ತಾನೆ ಅಂದ್ಕೊಂಡಿದ್ದೀನಿ. ಓಕೆ ಅದ್ವೈತ್, ಹೇಗಿತ್ತು ರೆಸ್ಪಾನ್ಸ್? ಫ್ರೆಂಡ್ಸ್ ಆಗಿರಬಹುದು ಅಥವಾ ನಿನ್ನ ಶಾಲೆನಲ್ಲಾಗಿರಬಹುದು? ಎಲ್ಲರೂ ನನಗೆ ಕಂಗ್ರ್ಯಾಚುಲೇಟ್ ಮಾಡಿದ್ರು. ಎಲ್ಲ ಅಲ್ಲೋ ಎಷ್ಟು ದೊಡ್ಡ ಕಡೆ ಹೋಗಿ ಬಂದಿದ್ಯಾ, ನೀನು ಎಷ್ಟು ಪ್ರಾಕ್ಟೀಸ್ ಮಾಡಿರಲ್ಲ ಅಂತ ಕೇಳಿದ್ರು. ಮತ್ತು ಮನೆಯಲ್ಲಿ ಅಮ್ಮ ಎಷ್ಟು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ? ಒಂದು ಕಡೆ ಓದೋದಿದೆ, ಒಂದು ಕಡೆ ಪ್ರಾಕ್ಟೀಸ್ ಇದೆ, ಹೇಗೆ? ಅಮ್ಮ ಯೂಶಲಿ ಎಲ್ಲ ಕರಾಟೆ ಮೇಲೆ ಜಾಸ್ತಿ ಫೋಕಸ್ ಮಾಡೋದು. ಅದಕ್ಕೆ ಕರಾಟೆನೇ ಪ್ರಾಕ್ಟೀಸ್ ಮಾಡು, ಸರ್ ಕೈಯಲ್ಲಿ ಬೈಸ್ಕೊಬೇಡ, ಇವತ್ತೇನು ಮಾಡಿದ್ರು ಅದನ್ನು ಕಲ್ತ್ಕೊಂಡು ಹೋಗು ಅಂತ ನನಗೆ ಹೇಳ್ತಾರೆ. ಓಕೆ, ಅದ್ವೈತ್ನ ಓದು ಹಾಗೂ ಕರಾಟೆ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ? ಮ್ಯಾಮ್, ಅವನಿಗೆ ಒಂದು ಟೈಮ್ ಟೇಬಲ್ ಹಾಕ್ಕೊಂಡ್ಬಿಡಕ್ಕೆ ಹೇಳಿದ್ವಿ. ಇವತ್ತಿನ ದಿನದಲ್ಲಿ ಏನೇನು ನಿಂದು ಕಾರ್ಯಕ್ರಮಗಳಿದೆ, ಆ್ಯಕ್ಟಿವಿಟೀಸ್ ಇರುತ್ತೆ, ಯಾವುದನ್ನು ಮಿಸ್ ಮಾಡ್ಕೋಬಾರ್ದು. ಹಾಗಾಗಿ ರೊಟೀನ್ ಒಂದು ಟೈಮ್ ಟೇಬಲ್. ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ತೀಯಾ, ಅದಾದಮೇಲಿಂದ ಸ್ಕೂಲಿಗೆ ಹೋಗೋದು, ಮತ್ತೆ ಬರೋದು, ಅದಾದಮೇಲೆ ಹೋಮ್ವರ್ಕ್ ಬರೆಯೋದಕ್ಕೂ ಟೈಮ್ ತೊಗೋಬೇಕು. ಆದಷ್ಟು ಏನು ಹೇಳ್ತೀವಿ ಅಂತಂದರೆ ಸಮಯನ ವ್ಯರ್ಥ ಮಾಡಬಾರ್ದು. ಯಾಕಂದರೆ ಸಿಕ್ಕಿರೋದೇ 24 hours ಅಷ್ಟೇ ಇರುತ್ತೆ. ಅದರಲ್ಲಿ ನಿದ್ದೆಗೂ ಬೇಕು. ಯಾಕಂದರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡೋರಿಗೆ
ಬಾಡಿ ರೆಸ್ಟ್ ಮಾಡಲಿಲ್ಲ ಅಂತಂದ್ರೂ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ಪರ್ಟಿಕ್ಯುಲರ್ ಟೈಮ್ ಟೇಬಲಲ್ಲೇ ವರ್ಕ್ ಮಾಡಬೇಕು. ಅದ್ರ ಜೊತೆಲಿ ಆಟನೂ ಇರಬೇಕು, ಯಾಕಂದರೆ ಬರೀ ಓದು ಅಂತ ಹೇಳಿದ್ರು ಕಷ್ಟ ಆಗುತ್ತೆ. ಹಾಗಾಗಿ ಒಂದು ರೊಟೀನ್ ಟೈಮ್ ಟೇಬಲ್ ಪ್ರಕಾರ 1 ಅವರಿಗೆ ಇದು ಮಾಡಬೇಕು, ಈ ಟೈಮಲ್ಲಿ ಇದನ್ನೇ ಮಾಡಬೇಕು ಅಂತ ಹೇಳಿ ಒಂದು ಪ್ರಾಕ್ಟೀಸ್ ಮಾಡ್ಕೊಳಕ್ಕೆ ಹೇಳ್ತಿದ್ದೀನಿ. ಅದನ್ನು ಆದಷ್ಟು ಈಗ ಮಾಡ್ತಿದ್ದಾನೆ. ಒಟ್ಟಾರೆ ಅದ್ವೈತ್ನ ಭವಿಷ್ಯದ ಬಗ್ಗೆ ಏನನ್ನ ಪ್ಲಾನ್ ಮಾಡಿದ್ದೀರಿ ಮ್ಯಾಮ್? ಈಗ ಸದ್ಯಕ್ಕೆ ಅವನ ಭವಿಷ್ಯದಲ್ಲಿ ಅವನು ಏನು ಇಷ್ಟಪಡ್ತಾನೋ ಅದನ್ನು ಮಾಡಲಿ ಅನ್ನೋದು ನನ್ನ ಆಸೆ. ಅದಕ್ಕೆ ನಂದು ಯಾವಾಗಲೂ ಸಹಕಾರ ಇದ್ದೇ ಇರುತ್ತೆ. ಅದರಲ್ಲಿ ಅವನು ಯಾವ ಮಟ್ಟದಲ್ಲಿ ನಾನು ಸಾಧನೆ ಮಾಡ್ತೀನಿ ಅಥವಾ ಯಾವ ಥರ ಪ್ರಾಕ್ಟೀಸ್ ಬೇಕು, ಏನಾದರೂ ಕೋಚಿಂಗ್ ಬೇಕು ಅನ್ನೋದಾದರೆ ಕೊಡಿಸೋದಕ್ಕೆ ನಾನು ಯಾವುದೇ ಥರದಲ್ಲೂ ಅಭ್ಯಂತರ ಮಾಡಲ್ಲ. ಪಠ್ಯದ ಜೊತೆ ಆಟ ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಲಿ ಅಂತ ಹೇಳ್ತಾ ಇದ್ದೀನಿ. ಅದನ್ನು ಮಾಡ್ತಿದ್ದಾನೆ. ಇನ್ನು ಮುಂದಕ್ಕೂ ಚೆನ್ನಾಗಿ ಮಾಡಲಿ ಅನ್ನೋದೇ ನನ್ನ ಇಚ್ಛೆ ಮೇಡಮ್. ನಮ್ಮದು ಇಚ್ಛೆ ಅದೇ. ಶುಭವಾಗಲಿ ಅದ್ವೈತ್ ನಿನಗೆ. ನಿನ್ನೆಲ್ಲ ಕನಸುಗಳು ಸಾಕಾರ ಆಗಲಿ, ಇನ್ನಷ್ಟು ಸಾಧನೆಯ ಉತ್ತುಂಗಕ್ಕೆ ಏರುವಂತಾಗಲಿ. ಅದರ ಜೊತೆಗೆ ನಿಮ್ಮ ಸಹಕಾರ ಕೂಡ ಹೀಗೆ ಇರಲಿ. ಪೋಷಕರ ಸಹಕಾರ ಬಹಳ ಮುಖ್ಯ ಆಗುತ್ತೆ. ದೈಹಿಕ ದೃಢತೆ ಹಾಗೂ ಮಾನಸಿಕ ಸ್ಥಿರತೆಗೆ ಪೋಷಕರು ತುಂಬ ಎಫರ್ಟ್ಸನ್ನು ಕೊಡಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದದಕ್ಕೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ತುಂಬ ಧನ್ಯವಾದಗಳು ಮೇಡಮ್. ನಮಗೆ ನಮ್ಮ ಮಕ್ಕಳ ಬಗ್ಗೆ ಹೇಳ್ಕೊಳೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ. ಹಾಗಾಗಿ ನಿಮಗೂ ಕೂಡ ತುಂಬ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ನಮ್ಮ ಜೊತೆ ಮತ್ತೊಬ್ಬ ಕರಾಟೆ ಚಾಂಪಿಯನ್ ಇದ್ದಾನೆ, ಹಂಶಿತ್. ಜೊತೆಗೆ ಹಂಶಿತ್ನ ತಾಯಿ ಇಂಪನ. ನಿಮ್ಮಿಬ್ಬರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲನೇದಾಗಿ ಇಂಪನರವರೇ, ನಿಮ್ಮ ಮಗನ ಸಾಧನೆ ಕುರಿತು ನೀವೇ ಹೇಳಿ. ಅದನ್ನ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಇವನು 4ನೇ ವರ್ಷದಿಂದನೂ ಕರಾಟೆಗೆ ಹೋಗ್ತಾ ಇದ್ದಾನೆ. 4ನೇ ವರ್ಷದಲ್ಲಿ ಇವನು ಬಾರಾಮತಿಗೆ ಪುಣೆಗೆ ಹೋಗಿದ್ದ ಮೊದಲನೇ ಸರಿ. ಕಳಿಸ್ಬೇಕು ಬೇಡವೋ ಅಂತ ತುಂಬ ಗೊಂದಲ ಇತ್ತು. ಯಾಕಂದರೆ 4 ವರ್ಷದ ಮಗುನ ನಾವು ಸರ್ ಜೊತೆ ಕಳಿಸ್ಬೇಕಂದ್ರೆ ಹೇಗಪ್ಪ ಅಂತ. ಬಟ್ ಸರ್ನು ತುಂಬ ಕೇರ್ ಮಾಡಿದ್ರು. ಅಲ್ಲಿ ಹೋಗಿ ಅವನು 2nd ಪ್ಲೇಸ್ ಬಂದಿದ್ದ. ನಮ್ಗೆ ಕರಾಟೆ ಅನ್ನೋದ್ರ ಬಗ್ಗೆನೇ ಗೊತ್ತಿಲ್ಲ. ಅವ್ರ ಅಪ್ಪಂಗೆ ತುಂಬಾ ಇಷ್ಟ ಇತ್ತು, ಬಟ್ ನನಗಿದ್ರ ಬಗ್ಗೆ ಖಂಡಿತವಾಗಿಯೂ ಗೊತ್ತಿರಲಿಲ್ಲ. ಆವಾಗ ತುಂಬ ಫೋರ್ಸ್ಫುಲ್ಲಿಯಾಗಿ ಕಳಿಸ್ತಾ ಇದ್ವಿ ಕರಾಟೆಗೆ. ಇವಾಗ ವರ್ಲ್ಡ್ ಚಾಂಪಿಯನ್ಶಿಪ್ ಆಗಿದ್ದಾನೆ. ತುಂಬ ಹೆಮ್ಮೆ ಇದೆ ನಮ್ಮ ಮಗನ ಬಗ್ಗೆ. ಓಕೆ, 4 ವರ್ಷದ ಮಗನಿಂದ ಪ್ರಾರಂಭವಾದಂಥ ಈ ಸಾಧನೆಯಲ್ಲಿ ನಿಮ್ಮ ಪಾತ್ರನೂ ಅಷ್ಟೇ ಇರುತ್ತೆ. ಈ ಒಂದು ಜರ್ನಿ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಅವಾಗ ಅಂದರೆ ಮನೆ ಹತ್ರನೇ ಇತ್ತು, ತೊಂದರೆ ಇರಲಿಲ್ಲ. ಬೆಳಗ್ಗೆ ನಾವೇ ಕರ್ಕೊಂಡೋಗಿ ಕರ್ಕೊಂಬರ್ಬೇಕಿತ್ತು. ಅರ್ಲಿ ಮಾರ್ನಿಂಗೇ ಇತ್ತು, ಬೆಳಗ್ಗೆ 7 o'clock ಇತ್ತು. ಅವನ್ನ ಎಬ್ಸಿ ಕರ್ಕೊಂಡೋಗಿ ಕರ್ಕೊಂಬರೋದೇ ನಮಗೊಂದು ಟಾಸ್ಕ್ ಥರ ಇತ್ತು. ಬಟ್ ಇವಾಗ ತುಂಬ ದೊಡ್ಡವನಾಗಿದ್ದಾನಲ್ವ, ಈಗ ಅವನೇ ಹೋಗಿ ಅವನೇ ಬರ್ತಾನೆ. ರಾತ್ರಿ ಮನೆಗೆ ಬರೋದು 10:30 ಆಗತ್ತೆ. ಆವಾಗೂ ನಮಗೇನು ತೊಂದರೆ ಇಲ್ಲ. ಈಗ ಅವನಾಗೆ ಅವನೇ ಹೋಗಿ ಬರೋದ್ರಿಂದ ನಮಗೇನು ತೊಂದರೆ ಇಲ್ಲ. ಹಂಶಿತ್, ನೀನು ಭವಿಷ್ಯದಲ್ಲಿ ಏನಾಗಬೇಕು ಅಂತಿದ್ಯಾ? ನಾನು ದೊಡ್ಡವನಾದಮೇಲೆ
ಏರ್ಫೋರ್ಸಲ್ಲಿ ಏರ್ ಮಾರ್ಷಲ್ ಆಗಬೇಕಂತ ನಾನು ಕನ್ಸ್ಕೊಂಡಿದ್ದೀನಿ. ಅದಕ್ಕೆ ಕರಾಟೆ ನನಗೆ ತುಂಬ ಹೆಲ್ಪ್ ಮಾಡ್ತಿದೆ. ಕರಾಟೆ ಎಲ್ಲರೂ ಅಂದ್ಕೊಂಡಿರ್ತಾರೆ ಕರಾಟೆ ಕಿಕ್ಕು ಪಂಚ್ ಅಂತ, ಆದರೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಅಷ್ಟೊಂದು ಇಂಟ್ರೆಸ್ಟ್ ಇತ್ತಿಲ್ಲ. ಆಮೇಲೆ ದೊಡ್ಡವನ ಅಂತ ಆದಮೇಲೆ ನನಗೆ ಅದ್ರ ಬಗ್ಗೆ ಮೀನಿಂಗ್ ಗೊತ್ತಾಯಿತು. ಕರಾಟೆ ಫಿಸಿಕಲ್ ಫಿಟ್ನೆಸ್ಸು, ಆಮೇಲೆ ಮೆಂಟಲಿ ಕಾನ್ಫಿಡೆನ್ಸ್ ಬರುತ್ತೆ, ಮತ್ತು ಒಂದು ಸ್ಕಿಲ್ಲು ನಮ್ಮ ಬಾಡಿ ಡೆವಲಪ್ ಮಾಡುತ್ತೆ. ಇಂಪನ ಅವರೇ, ನಿಮ್ಮ ಮಗ ಭವಿಷ್ಯದಲ್ಲಿ ಏನಾಗಬೇಕು ಅಂತ ಕನಸ್ಕೊಂಡಿದ್ದೀರಾ? ನನ್ನ ಕನಸು ಏನಿಲ್ಲ, ಅವನ ಕನಸು ಬಂದು IAF ಅಲ್ಲಿ ಅವನು ವರ್ಕ್ ಮಾಡಬೇಕು ಅನ್ನೋ ತುಂಬ ಕನಸನ್ನ ಇಟ್ಕೊಂಡಿದ್ದಾನೆ. ಅವನು ಅದಕ್ಕೋಸ್ಕರ ಈಗಿಂದಾನೇ ಪ್ರಯತ್ನನೂ ಪಡ್ತಾ ಇದ್ದಾನೆ. ಈ ಕರಾಟೆ ಅನ್ನೋದು ಅದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ಕರಾಟೆಲಿ ಫಿಸಿಕಲಿ ಮೆಂಟಲಿ ಎಲ್ಲನೂ ಪ್ರಿಪೇರ್ ಆಗ್ಬೋದು, ಅದರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಅದ್ಭುತ ಹಾಗೂ ಅರ್ಥಪೂರ್ಣ ಮಾತುಗಳು ಹನ್ಷದ್. ಬಹಳ ಸೊಗಸಾಗಿ ಮಾತನಾಡಿದೆ. ಕರಾಟೆ ಮಾತ್ರ ಅಲ್ಲ, ಅದರಿಂದ ಆಗುವಂತಹ ದೈಹಿಕ ಸಾಮರ್ಥ್ಯ ಹಾಗೂ ಮಾನಸಿಕ ಸ್ಥಿರತೆ ಬಗ್ಗೆ ಅದ್ಭುತವಾಗಿ ಹೇಳಿದೆ. ಮತ್ತು ನಿನ್ನ ಭವಿಷ್ಯಕ್ಕೆ ಇನ್ನಷ್ಟು ಶುಭವಾಗಲಿ, ಉಜ್ವಲವಾಗಿರಲಿ ಭವಿಷ್ಯ. ಮತ್ತು ನಿನ್ನ ಏನೇನು ಕನಸಿದೆಯೋ ಅದೆಲ್ಲ ಸಾಕಾರ ಆಗಲಿ. ನಿಮಗೂ ಸಹ ಶುಭವಾಗಲಿ. ಯಾವುದೇ ವಯಸ್ಸಿನವರಾಗಿರಬಹುದು, ಯಾವುದೇ ವರ್ಗದವರಾಗಿರಬಹುದು, ಅವರಿಗೆಲ್ಲರಿಗೂ ಮುಖ್ಯವಾಗಿ ಬೇಕಾದದ್ದು ನಾನು ಸುರಕ್ಷಿತವಾಗಿದ್ದೇನೆ ಅನ್ನುವಂಥ ಭಾವನೆ, ಸೆಲ್ಫ್ ಡಿಫೆನ್ಸ್. ಸರ್, ಸೆಲ್ಫ್ ಡಿಫೆನ್ಸ್ನ ಕುರಿತಾಗಿ ದಯಮಾಡಿ ತಿಳಿಸ್ಕೊಡಿ ನಮಗೆ. ಸೆಲ್ಫ್ ಡಿಫೆನ್ಸು ಫಸ್ಟ್ ಕಳಿಸಿದಾರೆ ಏನಾಗುತ್ತಂದರೆ ಧೈರ್ಯ ಕೊಡ್ತಿದೆ. ಒಂದು ಧೈರ್ಯವಾಗಿ ಎಲ್ಲಿ ಹೋಗ್ಬೋದು ಬರ್ಬೋದು. ಅದಕ್ಕೋಸ್ಕರ ಸೆಲ್ಫ್ ಡಿಫೆನ್ಸ್ ಕಲಿಸಲೇಬೇಕು. ಇನ್ನೊಂದು ವಿಷಯ ಅನ್ಕ ಮೈಂಡ್ ಕಾನ್ಫಿಡೆಂಟ್ ಸಿಗುತ್ತೆ, ಮೈಂಡ್ ಶಾರ್ಪ್ ಆಗುತ್ತೆ, ಬಾಡಿ ಆಕ್ಟಿವ್ ಆಗುತ್ತೆ. ಎಲ್ಲನೋ ಹೋಗೋದು ಬರೋದು ಭಯ ಹೋಗ್ಬಿಡ್ತದೆ. ಧೈರ್ಯವಾಗಿ ಹೋಗ್ಬೋದು, ಧೈರ್ಯವಾಗಿ ಬರ್ಬೋದು. ಅದಕ್ಕೋಸ್ಕರ ಸೆಲ್ಫ್ ಡಿಫೆನ್ಸ್ ಎಲ್ಲರೂ ಏಜಿಗೆ ಕಲಿಸ್ಬೋದು. ನಾನ್ ಫ್ರೆಂಡ್ಲಿ ಚಿಲ್ಡ್ರನ್ಸ್ ಮಾತ್ರ ಇಲ್ಲ, ಎಲ್ಲ ಏಜಿಯವರು ಕಲಿಸ್ಬೋದು. ಇದಕ್ಕೊಂದು ಏಜ್ ಏನು ಇಲ್ಲ, ಯಾವ್ದು ಏಜ್ ಅವರು ಇದನ್ನು ಕಲಿಸ್ಬೋದು ಮ್ಯಾಮ್. ಇದು ಒಳ್ಳೆ ಕ್ವಶನ್ಸ್ಗೆ ನಿಜವಾಗಿ ಟೈಮ್ ಸಿಕ್ಕೋದಪ್ಪ. ಇನ್ನೊಂದು ಏಕೆ ಇದರಲ್ಲಿ ಫಿಸಿಕಲ್ ಫಿಟ್ನೆಸ್ಸು ಕಾಯಂ ಇರ್ತಿದೆ, ಕಂಟಿನ್ಯೂ ಇರ್ತಿದೆ. ಅದರಲ್ಲಿ ಫಾರ್ ಎಕ್ಸಾಂಪಲ್ ನಾನು ಹೇಳಿ 70 years ವರ್ಲ್ಡ್, 70 ವರ್ಷ ನಿಜ 70 ವರ್ಷ ವರ್ಲ್ಡ್. ನಾನು ಕಾರಣ ಏನು ಇಷ್ಟು ಇರ್ತಿದ್ದೀನಿ, ನಾನು ಓಡ್ತೀನಿ ಬರ್ತೀನಿ ಎಲ್ಲ ಮಾಡ್ತಾ ಇರ್ತೀನಿ. ಯಾಕಂದರೆ ನಾನು ಕಂಟಿನ್ಯೂ ಆಗಿ ಎಕ್ಸಸೈಸ್ ಮಾಡ್ತಿದ್ದೀನಿ, ಮಾರ್ಷಲ್ ಆರ್ಟ್ಸ್ ಅಭ್ಯಾಸ ಮಾಡ್ತಿದ್ದೀನಿ. ಇದೇ ಕಾರಣ. ಇದರಿಂದ ನಾನು ಎಲ್ಲರ ಹತ್ರ ನಿವೇದನೆ ಮಾಡ್ತಿದ್ದೆ ಅಂದರೆ ಎಲ್ಲರೂ ಪ್ರಾಕ್ಟೀಸ್ ಮಾಡು. ಒಳ್ಳೆ ಗುರುಗಳು ಸಿಕ್ಕಿದ ಮಾತ್ರ ಕಳಿಸಿದ್ರೆ ಒಳ್ಳೆ ದಾರಿ ಸಿಗ್ತಾರೆ, ಕಳಿಸ್ತಾರೆ, ಒಳ್ಳೆ ದಾರಿ ಕೊಡ್ತಾರೆ. ಅದು ಇಂಪಾರ್ಟೆಂಟು. ನೀವು ಕಲಿಸಿದ ಇನ್ಸ್ಟ್ರಕ್ಟ್ರು, ಗುರುಗಳು ಇಂಪಾರ್ಟೆಂಟು. ಸರ್, ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳು ಕರಾಟೆ ಬಗ್ಗೆ ಹೇಳಿ ದಯವಿಟ್ಟು. ಈ ಜಮಾನಲ್ಲಿ, ಈ ಕಾಲದಲ್ಲಿ ನೋಡ್ತೀವ್ರ ಡೈಲಿ ಪೇಪರ್ನಲ್ಲಿ, ನ್ಯೂಸ್ನಲ್ಲಿ ಎಷ್ಟೋ ಇನ್ಸಿಡೆಂಟ್ಗಳು ಮಕ್ಕಳ ಹತ್ರ ಆಗುತ್ತೆ. ಅದು ನೋಡಿಬಿಟ್ಟು ನಮಗೆ ತುಂಬ ಮನಸ್ಸು ನೋವಾಗುತ್ತೆ. ಈ ನೋವಿನಲ್ಲಿ ಅವ್ರು ಸೇವ್ ಮಾಡಬೇಕಾದ್ರೆ, ರಕ್ಷಾ ಮಾಡಬೇಕಾದ್ರೆ
ಇಂಪಾರ್ಟೆಂಟ್ ಸೆಲ್ಫ್ ಡಿಫೆನ್ಸ್ ಕಲಿಸಲೇಬೇಕು. ಡಿಫೆನ್ಸ್, ಎಸ್ ಮ್ಯಾಮ್. ಸ್ವಯಂ ರಕ್ಷಣೆ. ಅದನ್ನಲ್ಲಿ ಅವ್ರಿಗೆ ಧೈರ್ಯ ಬರುತ್ತೆ ಮ್ಯಾಮ್, ಫೇಸ್ ಮಾಡೋದು ಧೈರ್ಯ ಬರ್ತಿದೆ. ಹಿಂಗೆ ಎಸ್ಪಾಗಿ ಗೊತ್ತಾಗುತ್ತೆ, ಬ್ರೈನ್ ಶಾರ್ಪ್ ಆಗುತ್ತೆ, ಬಾಡಿ ಆ್ಯಕ್ಟಿವ್ ಆಗುತ್ತೆ. ಇದೆಲ್ಲ ಇರ್ಗ ಮೇಲೆ ಅವ್ರಿಗೇನು ಭಯ ಬರಲ್ಲ, ಧೈರ್ಯವಾಗಿ ಹೋಗ್ಬೋದು, ಧೈರ್ಯ ಎಲ್ಲ ಬರ್ಬೋದು. ಹೀಗೆ ಈ ಕಾಲ ನೋಡ್ತೀನಿ ಒಬ್ಬರು ಮಗಳು ಹೋಗಿಬಿಟ್ಟು ಬರೋದೇ ನಮಗೆ ಕಷ್ಟ ಆಗಿದೆ, ಏನಾಗುತ್ತೋ ಹೆಂಗಾಗುತ್ತೋ ಅಂತ. ಈ ಕಾಲ ಫೇಸ್ ಮಾಡಬೇಕಾದ್ರೆ ಸೆಲ್ಫ್ ಡಿಫೆನ್ಸ್ ಖಂಡಿತ ಕಲಿಸ್ಬೇಕು ಮ್ಯಾಮ್. ಹೆಣ್ಣು ಮಕ್ಕಳ ಸ್ವಯಂ ರಕ್ಷಣೆಯ ಕುರಿತಾಗಿ ಹೆಣ್ಣು ಮಕ್ಕಳ ಹತ್ರನೇ ಮಾತನಾಡೋಣ. ನಮ್ಮ ಜೊತೆ ಇದ್ದಾರೆ ಪಾವನಿ ಅಶೋಕ್ ಹಾಗೂ ಮಧುಶ್ರೀ ಅಶೋಕ್ ರವರು. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮಧುಶ್ರೀ ಅಶೋಕ್ ರವರೇ, ನಿಮ್ಮ ಮಗಳು ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾಳೆ. ಆಕೆಯ ಸಾಧನೆ ಬಗ್ಗೆ ಮೊದಲನೇದಾಗಿ ಹೇಳಿ. ನಮಸ್ತೆ ಮ್ಯಾಮ್. ನಮ್ಮ ಮಗಳಿಗೆ ನಾವು 10ನೇ ವಯಸ್ಸಿನಿಂದ ಕರಾಟೆ ಅಭ್ಯಾಸಕ್ಕೆ ಸೇರಿಸಿದ್ರಿ. ಆಗ ನಮಗೇನು ಆ್ಯಕ್ಚುಲಿ ಇದ್ರ ಬಗ್ಗೆ ಅಷ್ಟು ನಾಲೆಡ್ಜ್ ಇರಲಿಲ್ಲ. ಬಟ್ ಆಮೇಲೆ ಬೆಳೀತಾ ಅವಳು ಹೋಗ್ತಾ ನಮಗೆ ಈಗ ಖುಷಿ ಆಗುತ್ತೆ. ನಿಜವಾಗ್ಲೂ ಇವಳನ್ನ ಎಲ್ಲರೂ ಒಂದು ಯೂನಿಕ್ಕಾಗಿ ಐಡೆಂಟಿಫೈ ಮಾಡೋದ್ರಿಂದ ಹಿಡಿದು ಪ್ರತಿಯೊಬ್ಬರು ಹೇಳ್ತಾರೆ ಇಂಟರ್ನ್ಯಾಷನಲಲ್ಲಿ ಗೋಲ್ಡ್ ಮೆಡಲ್ ಎಲ್ಲ ತೊಗೊಂಡಿದ್ದಾರೆ ಅಂತ. ಇದೆಲ್ಲ ಹೇಳಿದಾಗ ಎಲ್ಲೋ ಒಂದು ಕಡೆ ನಮಗೂ ಬಹಳ ಖುಷಿ ಆಗುತ್ತೆ ಮ್ಯಾಮ್, ಆ್ಯಸ್ ಎ ಪೇರೆಂಟ್ ಆಗಿ. ಹೆಣ್ಣು ಮಕ್ಕಳನ್ನ ಸಾಮಾನ್ಯವಾಗಿ ಈ ಥರ ಮಾರ್ಷಲ್ ಆರ್ಟ್ಸ್ಗಳಿಗೆ ಸೇರಿಸೋದು ಕಡಿಮೆ. ಅದರಲ್ಲಿ ನೀವು ಧೈರ್ಯ ಮಾಡಿ ಸೇರಿಸಿದ್ದೀರಾ ಅಂತಂದರೆ ಅಲ್ಲಿ ಬಹುಮುಖ್ಯವಾಗಿ ಬರೋದು ಸ್ವಯಂ ರಕ್ಷಣೆ, ದ ಸೆಲ್ಫ್ ಡಿಫೆನ್ಸ್. ಇದರ ಕುರಿತಾಗಿ ಹೇಳಿ, ಎಷ್ಟು ಮುಖ್ಯ ಸ್ವಯಂ ರಕ್ಷಣೆ ಅನ್ನೋದು? ಆತ್ಮರಕ್ಷಣೆ ಅನ್ನೋದು ನಿಜವಾಗ್ಲೂ ನಾನು ಹೇಳ್ತೀನಿ, ಪ್ರತಿಯೊಬ್ಬ ಪೇರೆಂಟ್ಸು ಸಹ ಅವರ ಮಕ್ಕಳನ್ನ ಸೇರಿಸಲೇಬೇಕು. ಅದು ಗಂಡಾಗಲಿ ಅಥವಾ ಹೆಣ್ಣಾಗಲಿ. ಈಗ ನೀವೇ ನೋಡ್ತಾನೆ ಇದ್ದೀರಾ, ನ್ಯೂಸ್ ಪೇಪರಲ್ಲಾಗಲಿ ಅಥವಾ ಟಿ ವಿ ನ್ಯೂಸಲ್ಲಾಗಲಿ ನಮಗೆ ಪ್ರತಿದಿನ ಒಂದಲ್ಲ ಒಂದು ದುರಂತಗಳು ಕಾಣಸಿಗ್ತಾ ಇದೆ. ಅದರಿಂದ ನಾವು ಅಟ್ಲೀಸ್ಟ್ ನಾವು ಮನೆಯಲ್ಲಿದ್ದು ನಮ್ಮ ಮಕ್ಕಳು ಹೊರಗಡೆ ಹೋಗ್ತಾರೆ ಅಂದಾಗ ನಾವು ಮನೆಯಲ್ಲಿ ಧೈರ್ಯವಾಗಿ ಇರಬೇಕು. ಅಂದರೆ ಅದಕ್ಕೆ ನಮ್ಮ ಮಕ್ಕಳಿಗೆ ಆತ್ಮರಕ್ಷಣೆ ಅನ್ನೋ ವಿದ್ಯೆನ ಖಂಡಿತವಾಗ್ಲೂ ಕಲಿಸಲೇಬೇಕು ಮ್ಯಾಮ್. ಪಾವನಿ, ಸ್ವಯಂ ರಕ್ಷಣೆ ಕುರಿತು ನಿಮ್ಮ ಮಾತುಗಳು. ನಾನು ಚಿಕ್ಕ ವಯಸ್ಸಲ್ಲಿ ಕರಾಟೆ ಜಾಯ್ನ್ ಆದವಾಗ ಅಷ್ಟು ಗೊತ್ತಿರಲಿಲ್ಲ. ಲೈಕ್ ನನಗೆ ಇದರಿಂದ ಏನು ಬೆನಿಫಿಟ್ಸ್ ಇರಬಹುದು, ಇಲ್ಲ ಮುಂದೆ ನಾನು ನಾನು ಯಾವ ಲೆವೆಲ್ಗೆ ಹೋಗಿ ಯಾವ ಲೆವೆಲ್ಗೆ ರೀಚ್ ಆಗ್ತೀನಿ ಅನ್ನೋ ಇದಿರಲಿಲ್ಲ. ಬಟ್ ಆ್ಯಸ್ ಲೇಟರ್ ಐ ಮೂವ್ಡ್ ಆನ್, ನನಗೆ ಎಷ್ಟು ಇಂಪಾರ್ಟೆಂಟ್ ಇದು ಕರಾಟೆ ಅಂತ ಅರ್ಥ ಆಯಿತು. ಕರಾಟೆ ಜೊತೆಗೆ ಸೆಲ್ಫ್ ಡಿಫೆನ್ಸ್ ಸದಾ ಹೇಳ್ಕೊಟ್ರು ನಮಗೆ. ಅದು ಸೆಲ್ಫ್ ಡಿಫೆನ್ಸ್ ಹೇಳ್ಕೊಟ್ಟವಾಗ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಬಂತು. ಲೈಕ್ ನಮ್ಮ ಅಪ್ಪ ಅಮ್ಮ ಇಲ್ಲ ಅಂದ್ರೂ ನಾನು ಒಬ್ಬಳೇ ಎಲ್ಲಾದರೂ ಹೋಗಿ ಬರ್ಬೋದು ಅನ್ನೋ ಕಾನ್ಫಿಡೆನ್ಸ್ ನನಗೆ ನನ್ನ ಮೇಲೆ ಬಂತು. ಡೈಲಿ ಹೇಳ್ದಾಗೆ ಡೈಲಿ ನ್ಯೂಸ್ ಪೇಪರಲ್ಲಿ ಎಲ್ಲ ಕಡೆ ನಾವು ಎಷ್ಟೊಂದು ಕೇಸ್ ನೋಡ್ತೀವಿ. ಸೊ ನನ್ನ ಹಂಬಲ್ ರಿಕ್ವೆಸ್ಟ್ ಟು ಆಲ್ ದ ಗರ್ಲ್ಸ್, ಪ್ರತಿಯೊಬ್ಬರಿಗೂ ಏನೋ ಒಂದು ಮಾರ್ಷಲ್ ಆರ್ಟ್ಸಲ್ಲಿ ಏನೋ ಒಂದು ಆರ್ಟ್ ಗೊತ್ತಿದ್ರೆ ಅವ್ರಿಗೆ ಇಟ್ ವುಡ್ ಬಿ ಗುಡ್ ಫಾರ್ ದೆಮ್. ಲೈಕ್ ದೇ ವುಡ್ ಹ್ಯಾವ್ ಕಾನ್ಫಿಡೆನ್ಸ್ ಆನ್ ದೆಮ್ ಸೆಲ್ಫ್. ಭಯ ಅನ್ನೋದಿರಲ್ಲ. ಇಲ್ಲ ನಾವು ಗಂಡು ಮಕ್ಕಳಿಗಿಂತ ಕಡಿಮೆ ಅನ್ನೋ ಭಾವನೆ ನಮಗಿರಲ್ಲ. ಪಾವನಿ, ಇದರ ಜೊತೆಗೆ ನಿಮ್ಮ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಇರುವಂತಹ ಸಾಧನೆಗಳ ಕುರಿತು ಹೇಳಿ. ಸೊ ನಾನು 10ನೇ ವಯಸ್ಸಲ್ಲಿದ್ದವಾಗ ನಾನು ಕರಾಟೆ ಅನ್ನೋದು ಸ್ಟಾರ್ಟ್ ಮಾಡಿದ್ದು. ಗ್ರ್ಯಾಜುವಲ್ ಆಗಿ ನನಗೆ ಪ್ರಮೋಷನ್ ಆಯಿತು. ದೆನ್ ಅರೌಂಡ್ 13 years ಐ ಟರ್ನ್ ಟು ಬಿ ಅ ಬ್ಲ್ಯಾಕ್ ಬೆಲ್ಟ್.
ವೆನ್ ಐ ವಾಸ್ ಅ ಬ್ಲ್ಯಾಕ್ ಬೆಲ್ಟ್ ಐ ಹ್ಯಾಡ್ ಅಟೆಂಡೆಡ್ ಮೆನಿ ಚಾಂಪಿಯನ್ಶಿಪ್ಸ್. ಅಂದರೆ ತುಂಬ ಸ್ಟೇಟ್ ಲೆವೆಲ್ ಇರ್ಬೋದು, ಡಿಸ್ಟ್ರಿಕ್ಟ್ ಲೆವೆಲ್ ಇರ್ಬೋದು, ನ್ಯಾಷನಲ್ಸ್ ಇರ್ಬೋದು, ಸುಮಾರು ಮಾಡಿದ್ದೆ. ತುಂಬ ನ್ಯಾಷನಲ್ಸ್ ಲೈಕ್ ಡೆಲ್ಲಿಯಲ್ಲಿ, ಚೆನ್ನೈಯಲ್ಲಿ, ಕೇರಳ ತುಂಬ ಕಡೆ ಹೋಗಿ ನಾವು ನ್ಯಾಷನಲ್ಸ್ ಅಟೆಂಡ್ ಮಾಡಿದ್ವಿ. ಅದರಲ್ಲಿ ಮೋಸ್ಟ್ಲಿ ಐ ಸೆಕ್ಯೂರ್ಡ್ ಅ ಗೋಲ್ಡ್ ಮೆಡಲ್. ಆ್ಯಂಡ್ ದೆನ್ ವೆನ್ ಐ ವಾಸ್ 13 ಇಯರ್ಸ್, 13 ವಯಸ್ಸಿದ್ದಾವಾಗ ಸೆರ್ಬಿಯಾ ಬೆಲ್ಗ್ರೇಡಲ್ಲಿ ದ ವಾಸ್ ಅ ವರ್ಲ್ಡ್ ಚಾಂಪಿಯನ್ಶಿಪ್, 13th ವರ್ಲ್ಡ್ ಚಾಂಪಿಯನ್ಶಿಪ್. ಅದರಲ್ಲಿ ಐ ಪಾರ್ಟಿಸಿಪೇಟೆಡ್ ಇನ್ ಜೂನಿಯರ್ಸ್ ಕ್ಯಾಟಗರಿ. ಐ ವಾನ್ ಅ ಗೋಲ್ಡ್ ಮೆಡಲ್ ಇನ್ ಕಥಾ ಆ್ಯಂಡ್ ಬ್ರಾನ್ಸ್ ಮೆಡಲ್ ಇನ್ ಕುಮಿತೆ. ಗ್ರೇಟ್. ಅದಾದಮೇಲೂ ಅಷ್ಟೇ, ಲೈಕ್ ಐ ಕೇಮ್ ಬ್ಯಾಕ್. ಸ್ಕೂಲಲ್ಲಿ ತುಂಬ ರೆಸ್ಪೆಕ್ಟ್ ಕೊಟ್ಟರು, ಇಂಟರ್ನ್ಯಾಷನಲ್ ಪ್ಲೇಯರ್ ಅಂತ. ಅದಾದಮೇಲೆ ಸಮಾಜದಲ್ಲೂ ಅಷ್ಟೇ ಎಂದು ಲೈಕ್ ಸೆಕ್ಯೂರ್ಡ್ ಸೋ ಮಚ್ ರೆಸ್ಪೆಕ್ಟ್. ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಗ್ಲ್ಯಾಡ್ ಅಬೌಟ್ ಇಟ್. ಅದಾದಮೇಲೆ ಐ ನೆವರ್ ಗೇವ್ ಅಪ್, ಐ ಕಂಟಿನ್ಯೂಡ್. ನೌ ಐ ಆಮ್ ಈವನ್ ಲರ್ನಿಂಗ್ ಆ್ಯಸ್ ವೆಲ್ ಆಸ್ ಟೀಚಿಂಗ್ ಕಿಡ್ಸ್. ಪಾವನಿನಲ್ಲಿ ಈಗಾಗಲೇ ಒಬ್ಬ ಕೋಚ್ ಕಾಣಿಸ್ತಿದ್ದಾಳೆ. ಇದನ್ನು ಹೊರತುಪಡಿಸಿ ಭವಿಷ್ಯದಲ್ಲಿ ಯಾವ ಪ್ಲ್ಯಾನ್ಸ್ ಇದೆ? ಇವಾಗ ನಾನು 3rd ಡಿಗ್ರಿ ಬ್ಲ್ಯಾಕ್ ಬೆಲ್ಟ್ ಫ್ರಮ್ ಜಪಾನ್. ಸೊ ಫ್ಯೂಚರಲ್ಲಿ ಸೇಮ್ ನಮ್ಮ ಗುರುಗಳ ಥರ ನಾನು ಎಷ್ಟು ಜನಕ್ಕೆ ಲೈಕ್ ಎಷ್ಟು ಮಕ್ಳಿಗೆ ಆದರೆ ಅಷ್ಟು ಮಕ್ಕಳಿಗೆ ಈ ವಿದ್ಯೆನ ಹೇಳ್ಕೊಡ್ಬೇಕು. ಎಷ್ಟು ಜನದ ಮಧ್ಯದಲ್ಲಿ ನಾನು ಈ ಸೆಲ್ಫ್ ಅವೇರ್ನೆಸ್ ಸ್ಪ್ರೆಡ್ ಮಾಡೋಕ್ಕಾಗುತ್ತೋ ಅಷ್ಟು ಜನದ ಮಧ್ಯದಲ್ಲಿ ನಾನು ಸ್ಪ್ರೆಡ್ ಮಾಡಬೇಕು ಅಂತ ಇದ್ದೀನಿ. ವೀಕ್ಷಕರೇ, ನಾವು ಉಸಿರಾಡ್ತಿರೋ ಗಾಳಿನೂ ಸಹ ಕೃತಕವಾಗ್ತಿರೋಂಥ ಕಾಲದಲ್ಲಿದ್ದೇವೆ. ಈ ಕಾಲದಲ್ಲಿ ನಮ್ಮ ಸುರಕ್ಷತೆ ನಮ್ಮ ಹೊಣೆ, ನಮ್ಮ ಜವಾಬ್ದಾರಿ. ಸ್ವಯಂ ರಕ್ಷಣೆ, ನಾವು ಸುರಕ್ಷಿತವಾಗಿದ್ದೇವೆ ಎನ್ನುವಂತಹ ಭಾವ, ದೈಹಿಕ ದೃಢತೆ, ಮಾನಸಿಕ ಸ್ಥಿರತೆ, ಇದೆಲ್ಲದರಿಂದ ಉಂಟಾಗುವಂತಹ ಅದ್ಭುತ ಕಾರ್ಯಕ್ಷಮತೆ, ಇದೆಲ್ಲವೂ ಈ ಒಂದು ಸಂಚಿಕೆಯ ಸದುದ್ದೇಶವಾಗಿತ್ತು. ಜೊತೆಗೆ ಮಾರ್ಷಲ್ ಆರ್ಟ್ಸ್ ಕರಾಟೆನಲ್ಲಿ ಅದ್ವಿತೀಯ ಸಾಧನೆಯನ್ನು ಮೆರೆದಂತಹ ಕರಾಟೆ ಪಟುಗಳನ್ನು ನಿಮಗೆ ಪರಿಚಯ ಮಾಡಿಕೊಟ್ವಿ. ಕರಾಟೆ ಪಟುಗಳ ಜೊತೆಗೆ ಅವರ ಪೋಷಕರಾಗಿರಬಹುದು, ಆ ಕರಾಟೆಯ ಹಲವಾರು ಸಾಧನೆಗಳಿಗೆ ನೆರವಾದಂತಹ ತರಬೇತುದಾರರನ್ನು ಮಾತನಾಡಿಸಿದ್ವಿ. ಇದಿಷ್ಟು ವಿಶೇಷ ಅಂಶಗಳ ಜೊತೆಗೆ ಈ ವಿಶೇಷ ಸಂಚಿಕೆಯನ್ನು ಇಲ್ಲಿಗೆ ಸಮಾಪ್ತಿಗೊಳಿಸುವಂತಹ ಸಮಯ. ಆದಷ್ಟು ಬೇಗ ಮತ್ತೊಂದು ಸಂಚಿಕೆಯ ಜೊತೆ ಬರ್ತೇವೆ. ಅಲ್ಲಿವರೆಗೂ ನಮಸ್ಕಾರ.